ನಮಸ್ಕಾರ ವೀಕ್ಷಕರೇ, ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ. ನಾನು ವಿಲ್ಸನ್. ವಿಎನ್ ಫೌಂಡೇಶನ್ ವತಿಯಿಂದ ಬೀದರ್ನ ಅಂಬೇಡ್ಕರ್ ವೃತ್ತದಲ್ಲಿ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಈಶ್ವರ್ ಖಂಡ್ರೆಯವರ 62ನೇ ಹುಟ್ಟುಹಬ್ಬವನ್ನು ಅತಿ ಸರಳತೆಯಿಂದ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ದ್ವಿಚಕ್ರ ವಾಹನ ಸವಾರರಿಗೆ 251 ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಹೆಲ್ಮೆಟ್ ವಿತರಣೆ ಮುಂಚಿತವಾಗಿ ಅಂಬೇಡ್ಕರ್ ಸರ್ಕಲ್ ಎದುರುಗಡೆ ವೇದಿಕೆಯನ್ನು ನಿರ್ಮಾಣ ಮಾಡಿ ಕೇಕ್ ಕತ್ತರಿಸುವ ಕಾರ್ಯಕ್ರಮವೂ ಸಹ ಆಯೋಜಿಸಿದರು. ಕೇಕ್ ಕತ್ತರಿಸಿದ ನಂತರ ಸಾರ್ವಜನಿಕರಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟೆ ಹಾಗೂ ವಿನೋದ್ ಅಪ್ಪೆ ಹಾಗೂ ಅವರ ತಂಡ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ವಿತರಣೆಯನ್ನು ಮಾಡಿದರು. 250 ಹೆಲ್ಮೆಟ್ ವಿತರಣೆ ಹಮ್ಮಿಕೊಂಡಿದ್ದು ಅದರಲ್ಲಿ ಸಾಕಷ್ಟು ಜನರು ಹೆಲ್ಮೆಟ್ ಪಡೆದುಕೊಳ್ಳಲು ಸಾಕಷ್ಟು ಜನರು ಭಾಗಿಯಾಗಿದ್ದರು. ಹಲವಾರು ಜನರಿಗೆ ಸಿಗದೇ ಇದ್ದರೂ ಸಹ ಮುಂದಿನ ಸಲ ನಾವು ಇನ್ನಷ್ಟು ಹೆಚ್ಚು ನೀಡಿ ಜನರಿಗೆ ಸುರಕ್ಷತೆ ಕಡೆಗೆ ಕರೆದೊಯ್ಯಲು ನಾವು ಮಾಡುತ್ತೇವೆ ಎಂದರು. ಹಾಗೆ ವಿಎನ್ ಫೌಂಡೇಶನ್ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವೂ ಸಹ ಹಮ್ಮಿಕೊಂಡಿದ್ರು. ಈಶ್ವರ್ ಖಂಡ್ರೆ ಜಿ, ಹ್ಯಾಪಿ ಬರ್ತ್ಡೇ. ಬೈಕ್ ಸವಾರರು ಎಲ್ಲರೂ ಕೂಡ ವಿತೌಟ್ ಹೆಲ್ಮೆಟ್ ಬೈಕ್ ಚಲಾಯಿಸೋಕ್ಕೆ ಹೋಗಬೇಡಿ. ಹೆಲ್ಮೆಟ್ ನಿಮ್ಮ ಸುರಕ್ಷತೆಗಾಗಿ ನಾವು ಹೇಳ್ತಾ ಇದ್ದೇವೆ. ನೀವು ನಿಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳಿ, ಅಲ್ಲದೆ ನಿಮ್ಮ ಕುಟುಂಬವನ್ನು ಕೂಡ ನೀವು ಉಳಿಸ್ಕೊಳ್ಳಿ. ಒಬ್ಬರ ಜೀವನ ಹೋದ್ರೂ ಸಹ ಕುಟುಂಬ ಎಲ್ಲ ಛಿದ್ರ ಆಗ್ತದೆ. ಸೊ ದಯವಿಟ್ಟು ಹೆಲ್ಮೆಟ್ ಕಡ್ಡಾಯವಾಗಿ ಬಳಸಿ. ನಾವು ಮತ್ತಷ್ಟು ಟ್ರಾಫಿಕ್ ರೂಲ್ಸನ್ನು ಮತ್ತಷ್ಟು ಕಠಿಣವಾಗಿ ನಾವು ಜಾರಿಗೊಳಿಸ್ತೇವೆ. ಥ್ಯಾಂಕ್ ಯು. ಬೀದರ್ ಜಿಲ್ಲೆಯ ಧೀಮಂತ ನಾಯಕರು, ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಈಶ್ವರ್ ಬಿ ಖಂಡ್ರೆ ಸಾಹೇಬ್ರ 62ನೇ ಜನ್ಮ ನಿಮಿತ್ತವಾಗಿ ನಾವು ಬೀದರ್ನಲ್ಲಿ ವಿಎನ್ ಅಪ್ಪೆ ಫೌಂಡೇಶನ್ ವತಿಯಿಂದ ಇವತ್ತು 251 ಹೆಲ್ಮೆಟ್ ವಿತರಣೆ ಮಾಡ್ತಾ ಇದ್ದೀವಿ. ಈ ದಿನ ನೋಡಬಹುದು ಇವತ್ತು ಹೆಲ್ಮೆಟ್ ಉತ್ಸಾಹ ಎಷ್ಟು ಜನ ಇದ್ದಾರೆ. ಇವತ್ತು ನಾವು 251 ಹೆಲ್ಮೆಟ್ ಕೊಡಬೇಕಂತಂದರೆ ಇವತ್ತು ಸಾವಿರಾರು ಜನ ಇವತ್ತು ಹೆಲ್ಮೆಟ್ಗೋಸ್ಕರ ಬಂದಿದ್ದಾರೆ. ಈ ರೀತಿ ನೋಡಿದರೆ ಎಲ್ಲರಿಗೂ ಜೀವದ ಭಯ ಕಾಣ್ತಾ ಇದೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಇವತ್ತು ನೋಡ್ತಾ ಇದ್ದೀವಿ, ಒಂದು ಸಣ್ಣ ಸಣ್ಣ ಆಕ್ಸಿಡೆಂಟ್ ಆದರೂ ಕೂಡ ಇವತ್ತು ಒಂದು ಜೀವ ಕಳ್ಕೊಂಡು ಹೋಗ್ತಾ ಇದೆ. ಆ ಜೀವ ಹೋದ ನಂತರ ಆ ಪರಿವಾರದ ಮೇಲೆ ಯಾವ ರೀತಿ ಭಾರ ಬೀಳ್ತಾ ಇದೆ ಅಂತೇಳಿ ದಯಮಾಡಿ ನಮ್ಮ ಬೀದರ್ನ ನಾಗರಿಕರಿಗೆ ನನ್ನ ವತಿಯಿಂದ, ವೈಯಕ್ತಿಕ ವತಿಯಿಂದ ಇವತ್ತು ನಾವು ಒಂದು ಕಳಕಳಿ ವಿನಂತಿಯನ್ನು ಮಾಡ್ತೀನಿ. ಅಂದರೆ ದಯಮಾಡಿ ತಾವೆಲ್ಲರೂ ಹೆಲ್ಮೆಟ್ ಉಪಯೋಗಿಸಿ ತಮ್ಮ ಜೀವಗಳನ್ನು, ಪ್ರಾಣಗಳನ್ನು ಉಳಿಸಿಕೊಳ್ಳಿ. ಯಾಕಂದರೆ ಇದು ಒಂದು ನಾ ಮಾಡಿದಂಥ ಒಂದು ಸಣ್ಣ ಸೇವೆ ಇದೆ, ಇದೇನು ದೊಡ್ಡ ಸೇವೆ ಇಲ್ಲ. ನಾನು ಒಂದು ವಿಚಾರ ಮಾಡಿದೆ ಏನು ಮಾಡಬೇಕಂತೇಳಿ. ನಮ್ಮ ಸಾಹೇಬರು ಹೇಳಿದ್ರು ಬಹಿರಂಗವಾಗಿ ಪತ್ರಿಕೆ ಮುಖಾಂತರ ಸಾರ್ವಜನಿಕವಾಗಿ ತಾವು ಯಾರೂ ಈಗ ಈ ಸಲ ನಾನು ಬರ್ತಡೇ ಮಾಡ್ಕೊಳ್ಳಲ್ಲ, ಈ ರೀತಿ ಮಾಡೋದು ಬೇಡ ಅಂತಂತೇಳಿ ನಮ್ಮ ಸಾಹೇಬರು ಈ ಸಲ ಬೀದರ್ಗೆ ಬರಲಿಲ್ಲ. ಅಂದರೂ ನಮ್ಮ ಸಾಹೇಬರು ಅರ್ಥಪೂರ್ಣವಾಗಿ ನಮ್ಮ ಸಾಹೇಬರ ಬರ್ತಡೇಯನ್ನು ಆಚರಣೆ ಮಾಡಬೇಕಂತಂದರೆ ನಾವು ವಿಚಾರ ಮಾಡಿದೆವು, ಹೆಲ್ಮೆಟ್ ಕೊಟ್ಟರೆ ಇವತ್ತೊಂದು ಅರ್ಥಪೂರ್ಣವಾಗಿ ನಮ್ಮ ಸಾಹೇಬರ ಜನ್ಮದಿನವನ್ನು ಆಚರಿಸಿದಾಗ ಆಗ್ತದಂತೇಳಿ ನಮ್ಮ ಫೌಂಡೇಶನ್ ವತಿಯಿಂದ ಈ ದಿವಸ ನಾವು ಮಾಡಿದ್ದೀವಿ. ನಮ್ಮ ವಿಎನ್ ಅಪ್ಪೆ ಫೌಂಡೇಶನ್ ಇವತ್ತು ವೈಜನಾಥ್ ನಿರ್ಮಲಾ ಅಪ್ಪೆ ನಮ್ಮ ತಾಯಿ ತಂದೆಯ ಹೆಸರ ಮೇಲೆ ಫೌಂಡೇಶನ್ ತೆರೆದಿದ್ದೀನಿ. ಇವತ್ತು ಕೋವಿಡಲ್ಲಿ ಭಾಳಷ್ಟು ಕೆಲಸ ಮಾಡಿದ್ದೀವಿ, ಭಾಳಷ್ಟು ಮನೆಗಳಿಗೆ ಇವತ್ತು ರೇಷನ್ ಕಿಟ್ ಕೊಟ್ಟಿದ್ದೀನಿ. ಫೌಂಡೇಶನ್ ವತಿಯಿಂದ ನಿರಂತರವಾಗಿ ನಮ್ಮ ಫೌಂಡೇಶನ್ನಿಂದ ಕೆಲಸ ಮಾಡ್ತಿದ್ದೀವಿ. ತಮ್ಮ ಸಹಕಾರ ಹಿಂದೆ ಕೂಡ ಇವತ್ತು ಪತ್ರಿಕೆ ಹಾಗೂ ಮಾಧ್ಯಮದವರು ಭಾಳಷ್ಟು ಸಹಕಾರ ನೀಡಿದ್ದಾರೆ. ಮುಂದೆ ಕೂಡ ತಮ್ಮ ಸಹಕಾರ ಅಗತ್ಯವಿರುತ್ತೆ ಅಂತೇಳಿ ನಾನು ಇವತ್ತು ನಿಮ್ಮಲ್ಲಿ ವಿನಂತಿಸ್ತಿದ್ದೇನೆ. ನಾನು ವಿನೋದ್ ಕುಮಾರ್ ಅಪ್ಪೆ, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ, ಬೀದರ್. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.